ಬೆಳಗಾವಿ ನಗರದಲ್ಲಿ ಶ್ರೀಮಂತ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡು ಹನಿ ಟ್ರ್ಯಾಪ್ ನಡೆಸುತ್ತಿದ್ದ ಫ್ಯಾಷನ್ ಡಿಸೈನರ್ ಮಹಿಳೆಯನ್ನ ತಿಳಕವಾಡಿ ಪೊಲೀಸರು ಬಂಧಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಮೂಲದ 33 ವರ್ಷದ ದೀಪಾ ಅವಟಗಿ ಬಂಧಿತ ಆರೋಪಿಯಾಗಿದ್ದು, ಆಕೆಯ ಸ್ನೇಹಿತ ಶಿವಾನಂದ ಮಠಪತಿ ಪರಾರಿಯಾಗಿದ್ದಾನೆ. ಇನ್ನು ಈ ಶಿವಾನಂದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನಿವಾಸಿಯಾಗಿದ್ದು, ಶ್ರೀಮಂತ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ದೀಪಾಗೆ ನೀಡುತ್ತಿದ್ದ ಎಂದು ತಿಳಿದುಬಂದಿದೆ. ಆರೋಪಿ ದೀಪಾ ಇನ್ಸ್ಟಾಗ್ರಾಂ ಮತ್ತು ಫೇಸ್ಬುಕ್ ಮೂಲಕ ಶ್ರೀಮಂತ ವ್ಯಕ್ತಿಗಳೊಂದಿಗೆ ಪರಿಚಯ ಮಾಡಿಕೊಂಡು ಅವರನ್ನು ತನ್ನ ಬಲೆಗೆ ಬೀಳಿಸುತ್ತಿದ್ದಳು. ಬಳಿಕ ಅಶ್ಲೀಲ ಚಾಟ್ ನಡೆಸಿ ಅವರನ್ನು ಬೆಳಗಾವಿ ನಗರದ ಲಾಡ್ಜ್ಗೆ ಭೇಟಿ ನೀಡಲು ಆಹ್ವಾನಿಸುತ್ತಿದ್ದಳು. ಬಳಿಕ ಲಾಡ್ಜ್ಗೆ ಬಂದ ವ್ಯಕ್ತಿಗೆ ಸ್ನಾನ ಮಾಡಿ ಬರಲು ಹೇಳಿ ಆತ ಬಾತ್ರೂಮ್ಗೆ ಹೋದ ಕೂಡಲೇ ಹೊರಗಿನಿಂದ ಬಾಗಿಲು ಹಾಕಿ ಲಾಕ್ ಮಾಡುತ್ತಿದ್ದಳು. ನಂತರ ಆತನ ಬಳಿ ಇದ್ದ ಮೊಬೈಲ್, ಹಣ ಹಾಗೂ ಕಾರಿನ ಕೀಲಿಗಳನ್ನು ಕಳ್ಳತನ ಮಾಡಿ ಪರಾರಿಯಾಗುತ್ತಿದ್ದಳು. ಈ ರೀತಿಯಾಗಿ ಲಾಡ್ಜ್ಗೆ ಬಂದು ಪರಾರಿಯಾಗುತ್ತಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಗೊಂಡಿವೆ. ತದನಂತರ ಬಾತ್ರೂಮ್ನಲ್ಲಿ ಸಿಲುಕಿದ್ದ ವ್ಯಕ್ತಿಗೆ ಬೇರೆ ಸಂಖ್ಯೆಯಿಂದ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟು ಹಣ ಕೊಡದಿದ್ದರೆ ಕೇಸ್ ಹಾಕುವುದಾಗಿ ಬೆದರಿಕೆ ಹಾಕುತ್ತಿದ್ದಳು ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಕುರಿತು ಬೆಳಗಾವಿ ತಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇನ್ಸ್ಪೆಕ್ಟರ್ ಪರಶುರಾಮ್ ಪೂಜೇರಿ ನೇತೃತ್ವದ ತಂಡ ಆರೋಪಿಯನ್ನ ಬಂಧಿಸಿದೆ. ಬಳಿಕ ಆರೋಪಿಯನ್ನ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ. ಆರೋಪಿಯಿಂದ ಒಟ್ಟು 32,86,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇದರಲ್ಲಿ ಒಂದು ಫಾರ್ಚುನರ್ ಕಾರು, ಒಂದು ಮಾರುತಿ ಸುಜುಕಿ ಎಸ್ ಕ್ರಾಸ್ ಕಾರು, 11 ಮೊಬೈಲ್ ಫೋನ್ಗಳು, ಒಂದು ಟ್ಯಾಬ್, ಒಂದು ಡೊಂಗಲ್, 3 ಕಾರಿನ ಕೀಗಳು ಹಾಗೂ 14,000 ರೂಪಾಯಿ ನಗದು ಸೇರಿವೆ. ತಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಿಳಕವಾಡಿ ಪೊಲೀಸ್ ಒಂದು ಲೇಡಿ ಆಫೆಂಡರ್ಗೆ ಸೆಕ್ಯೂರ್ ಮಾಡಿದ್ದಾರೆ. ಅವಳ ಹೆಸರು ದೀಪಾ ಮಹಾಲಿಂಗ ಅವಟಗಿ. ಇವಳದು ಮೋಡಸ್ ಏನಿದೆ ಅಂದರೆ, ಇವಳಿಗೆ ಇವ್ರ ಜೊತೆಗೆ ಒಂದು ಪಾರ್ಟ್ನರ್ ಇದ್ದಾನೆ, ಶಿವಾನಂದ ಶಂಕರಯ್ಯ ಮಠಪತಿ. ಇವನು ಸಂಕೇಶ್ವರದವನು ಇದ್ದಾನೆ. ಈ ಲೇಡಿ ಬಾಗಲಕೋಟೆ ಜಿಲ್ಲೆಯವರು ಇದ್ದಾರೆ. ಇವ್ರದ್ದು ಪರಿಚಯ ಇದೆ. ಇವರ ಮೋಡಸ್ ಏನಿದೆ ಅಂದರೆ, ಇವನು ಶಿವಾನಂದ ಟಾರ್ಗೆಟ್ ಐಡೆಂಟಿಫೈ ಮಾಡ್ತಾನೆ. ಅವನು ಸೋಷಿಯಲ್ ಮೀಡಿಯಾದಿಂದ ಮಾಡ್ಬೋದು ಅಥವಾ ಪಬ್ಲಿಕ್ಕಿಂದ ಮಾಡ್ಬೋದು. ಇವನು ಆ ಟಾರ್ಗೆಟ್ದು ನಂಬರ್ ಈ ಲೇಡಿಗೆ ಕೊಡ್ತಾನೆ, ದೀಪಾಗೆ. ಆ್ಯಂಡ್ ಇವಳು ಆ ವ್ಯಕ್ತಿಗೆ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ವಲ್ಗರ್ ಚಾಟ್ ಕೂಡ ಇವಳು ಶುರು ಮಾಡ್ತಾರೆ. ಆಮೇಲೆ ಈ ಲೇಡಿ ಆ ವ್ಯಕ್ತಿಗೆ ಯಾವುದೇ ಲಾಡ್ಜ್ಗೆ ಹೋಗೋಣ ಅಂತ ಇನ್ವೈಟ್ ಮಾಡ್ತಾರೆ. ಇವರು ಲಾಡ್ಜ್ಗೆ ಹೋದರೆ ಅವರು ಹೇಳ್ತಾರೆ, ನೀವು ಫ್ರೆಶ್ ಆಗಿ ಬನ್ನಿ ಅಂತ, ಸ್ನಾನ ಮಾಡಿ ಅಂತ ಈ ವಿಕ್ಟಿಮ್ಗೆ ಇವರು ಬಾತ್ರೂಮ್ಗೆ ಕಳಿಸ್ತಾರೆ. ಆವಾಗ ಯೂಶ್ವಲಿ ಅವನು ಶರ್ಟ್ ಪ್ಯಾಂಟ್ ಹೊರಗಡೆ ಹಾಕ್ತಾನೆ. ತಕ್ಷಣವೇ ಇವರು ಅವನು ಒಳಗಡೆ ಬಾತ್ರೂಮ್ ಒಳಗಡೆ ಹೋಗಿದ ತಕ್ಷಣ ಇವರು ಅದಕ್ಕೆ ಲ್ಯಾಚ್ ಮಾಡಿಕೊಂಡು ಅವನ ಹತ್ರ ಏನೇನಿದೆ ಗಾಡಿದು ಚಾವಿ ವಗೇರ ಇದು ಮಾಡಿಕೊಂಡು ಕಳ್ಳತನ ಮಾಡ್ತಾರೆ. ಹೋದ ವರ್ಷ ಮೇ ತಿಂಗಳಲ್ಲಿ ಈ ಲೇಡಿ ಮೇಲೆ ಕಂಪ್ಲೇಂಟ್ ಆಗಿತ್ತು. ಆವಾಗಿಂದ ನಮ್ಮ ಪೊಲೀಸರು ಇವರಿಗೆ ಹುಡುಕ್ತಾಯಿದ್ರು. ಜಾನ್ವರಿನಲ್ಲಿ ಕೂಡ, ಈ ವರ್ಷ ಜಾನ್ವರಿ ತಿಂಗಳಲ್ಲಿ ಕೂಡ ಒಂದು ಇದೇ ಥರ ಈ ಒಂದು ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು ಬೆಳಗಾವಿ ನಗರದಲ್ಲಿ ಒಂದು ಲಾಡ್ಜ್ ಇದೆ, ಅಲ್ಲಿ ಘಟನೆ ಆಗಿತ್ತು. ಮೊನ್ನೆ ನಮ್ಮ ಅಧಿಕಾರಿಗಳು ಈ ಲೇಡಿಗೆ ಸೆಕ್ಯೂರ್ ಮಾಡೋಕ್ಕೆ ಯಶಸ್ವಿಯಾಗಿದ್ದಾರೆ. ಈ ಲೇಡಿ ಕಡೆಯಿಂದ 11 ಮೊಬೈಲ್ ಫೋನ್, ಒಂದು ಸ್ಯಾಮ್ಸಂಗ್ ಕಂಪನಿದು ಟ್ಯಾಬ್ ಮತ್ತು 2 ಕಾರ್ ಜಪ್ತು ಮಾಡಲಾಗಿದೆ. ಒಟ್ಟು 32,86,000 ವಸ್ತುಗಳು ಈ ಲೇಡಿಯಿಂದ ಸೆಕ್ಯೂರ್ ಆಗಿದೆ. ಆರೋಪಿ ನಂಬರ್ 2 ಇವನು ಇನ್ನೂ ಆಬ್ಸ್ಕಾಂಡಿಂಗ್ ಇದ್ದಾನೆ. ಇವನಿಗೆ ಕೂಡ ನಾವು ಬೇಗನೆ ಪತ್ತೆ ಮಾಡ್ತೀವಿ. ನಮ್ಮದು ಎಲ್ಲ ಸಾರ್ವಜನಿಕರೇ ಒಂದು ರಿಕ್ವೆಸ್ಟ್ ಇದೆ, ಈ ಥರ ಸೆಕ್ಸ್ ಚಾಟ್ ಆಗಲಿ ಅಥವಾ ಎಸ್ಕಾರ್ಟ್ ಸರ್ವಿಸಸ್ ಆಗಲಿ, ಅದರಲ್ಲಿ ಇದು ಹಿಡನ್ ರಿಸ್ಕ್ ಯಾವಾಗಲೂ ಇರುತ್ತೆ. ಇವರು ಈ ಥರ ಕಳ್ಳತನ ಮಾಡ್ಬೋದು ಅಥವಾ ಒಂದು ಹಿಡನ್ ಕ್ಯಾಮೆರಾಯಿಂದ ಆ ಪ್ರೈವೇಟ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡಬಹುದು. ಸೊ ಅಂಥವರಿಂದ ನೀವು ಸ್ವಲ್ಪ ಅಲರ್ಟ್ ಇರಬೇಕು ಟು ಅವಾಯ್ಡ್ ದೀಸ್ ಕೈಂಡ್ ಆಫ್ ಇನ್ಸ್ಟೆನ್ಸಸ್. ಲಿವ್ ಇನ್ ರಿಲೇಷನ್ಶಿಪ್ ಹೇಳ್ಬೋದು, ಬಟ್ ಅದು ಕನ್ಫರ್ಮ್ ಹೇಳೋಕ್ಕೆ ಆಗಲ್ಲ. ಇಲ್ಲ, ಇವರಿಗೆ ಈ ಬ್ಯಾಂಗ್ಳೂರು ಪೊಲೀಸ್ ಕೂಡ ಈ ಲೇಡಿಗೆ ಅಲ್ಲಿ ಬ್ಯಾಂಗ್ಳೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಮತ್ತು ನ್ಯೂಸ್ ಪೇಪರ್ನಲ್ಲಿ ಯಾವಾಗಲೂ ಈ ಥರ ಬರ್ತಾ ಇರ್ತದೆ. ಸೊ ಪೀಪಲ್ ಶುಡ್ ಅವಾಯ್ಡ್ ದಿಸ್ ಕೈಂಡ್ ಆಫ್ ಶೇಡಿ ವೆಬ್ಸೈಟ್ಸ್ ಆರ್ ಫ್ರೆಂಡ್ಶಿಪ್ ರಿಕ್ವೆಸ್ಟ್. ದಟ್ ಇಸ್